ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲ ವಿಡಿಯೋದಲ್ಲಿ 1ರಿಂದ 34ನೇ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಈಗ 35ನೇ ಪ್ರಶ್ನೆ ನೋಡೋಣ. ಭಾರತೀಯ ಮುಸ್ಲಿಂ ಲೀಗ್ ಹೊರಡಿಸುತ್ತಿದ್ದ ಪತ್ರಿಕೆಯ ಹೆಸರು ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಸ್ಟಾರ್ ಆಫ್ ಇಂಡಿಯಾ. 36ನೇ ಪ್ರಶ್ನೆ 1924ರಲ್ಲಿ ನಡೆದ ವೈಕೋಮ್ ಸತ್ಯಾಗ್ರಹದ ಉದ್ದೇಶವೇನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಕೆಳಜಾತಿಗಳಿಗೆ ದೇವಾಲಯದ ಒಂದು ಪ್ರವೇಶ ಆಗ್ತಕ್ಕಂಥದ್ದು. ನೆಕ್ಸ್ಟ್ 37ನೇ ಪ್ರಶ್ನೆ ವಿಪ್ ಒಂದು ಕುರಿತು ತಿಳಿಸಿರ್ತಕ್ಕಂಥದ್ದು. ಇದರಲ್ಲಿ ಸರಿಯಾದ ಹೇಳಿಕೆ ಮಾತ್ರ ತಿಳಿಸಿ ಕೊಟ್ಟಿದ್ದಾರೆ. ಪಕ್ಷದ ಸದಸ್ಯರು ಇವರ ನಿರ್ದೇಶನಕ್ಕೆ ಬದ್ಧವಾಗಿರಬೇಕು. ಇದನ್ನು ವಿಪ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 38ನೇ ಪ್ರಶ್ನೆ ಸ್ಪೀಕರ್ ಸ್ಥಾನದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ತಪ್ಪಾಗಿರುವಂಥ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ 1919ರ ಕಾಯ್ದೆಯಡಿ ಮೊದಲ ಬಾರಿಗೆ ಅಧಿಕೃತವಾಗಿ ಸ್ಪೀಕರ್ ಸ್ಥಾನವು ಸೃಷ್ಟಿಸಲ್ಪಟ್ಟಿತು. ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರ್ತಕ್ಕಂಥದ್ದಾಗಿದೆ. ಇವೆರಡು 2 ಮತ್ತು 3 ರಾಂಗ್ ಇರ್ತಕ್ಕಂಥ ಉತ್ತರಗಳು. ನೆಕ್ಸ್ಟ್ 39ನೇ ಪ್ರಶ್ನೆ ಕೆಳಗಿನ ಯಾರನ್ನು ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರದ ಸಾರ್ವಜನಿಕರಣದ ಪಾಲಕ ಎಂದು ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರು. 40ನೇ ಪ್ರಶ್ನೆ ಎಷ್ಟನೇ ತಿದ್ದುಪಡಿ ಮುಖಾಂತರ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಅಳವಡಿಸಲಾಯಿತು ಅಂತ ಕೊಟ್ಟಿದ್ದಾರೆ. 86ನೇ ತಿದ್ದುಪಡಿ ಮೂಲಕ. ಓಕೆನಾ. 2002ರಲ್ಲಿ ಇದನ್ನು ಶಿಕ್ಷಣದ ಹಕ್ಕನ್ನಾಗಿ ಅದನ್ನು ಮೂಲಭೂತ ಹಕ್ಕನ್ನಾಗಿ ಅಳವಡಿಸಲಾಯಿತು. 41ನೇ ಪ್ರಶ್ನೆ ನರ್ಮದಾ ನದಿಯ ಉಗಮ ಸ್ಥಾನ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮರಕಂಟಕದಲ್ಲಿ ಉಗಮವಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವೊಂದು ನಗರದ ಮೇಲೆ ಲಂಬವಾಗಿ ಸೂರ್ಯನ ಕಿರಣ ಬೀಳುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಪಣಜಿಯ ಮೇಲೆ ನೇರವಾಗಿ ಬೀಳುವುದಿಲ್ಲ. ಬೆಂಗಳೂರು ಮೇಲೆ ಬೀಳುತ್ತೆ. ಪೂನಾ ಹಾಗೂ ಚಂಡೀಗಢ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆ ಅಂತ ಕೊಟ್ಟಿದ್ದಾರೆ. ನರ್ಮದಾ ನದಿ ಇದು ಅಮರಕಂಟಕದಲ್ಲಿ ಉಗಮವಾಗ್ತಕ್ಕಂಥದ್ದು. ಸ್ಥಪತಿ ಇದು ಮುಲ್ತಾಯಿದಲ್ಲಿ ಉಗಮ. ಅದೇ ರೀತಿಯಾಗಿ ಶರಾವತಿ ಇದು ಅಂಬುತೀರ್ಥದಲ್ಲಿ ಉಗಮವಾಗ್ತಕ್ಕಂಥದ್ದು. ಲೂನಿ ನದಿ ಅಸ್ಸಾನ್ ಸಾಗರದಲ್ಲಿ ಉಗಮವಾಗ್ತಕ್ಕಂಥ ನದಿಗಳಾಗಿವೆ. ನೆಕ್ಸ್ಟು ಭಾರತದಲ್ಲಿ ಒಟ್ಟು ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. 5.84% ಆಗಿರತಕ್ಕಂಥ ಕರ್ನಾಟಕ ರಾಜ್ಯ ಹೊಂದಿರುವಂಥ ಪ್ರಮಾಣ. ಓಕೆನಾ. 45ನೇ ಪ್ರಶ್ನೆ ಭಾರತ ಉಪಖಂಡವು ಮೂಲತಃ ಕೆಳಗಿನ ಯಾವುದರ ಭೂಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಗೊಂಡ್ವಾನ ಭೂಖಂಡ. ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಖಾರಿಫ್ ಬೆಳೆ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಭತ್ತ. ಇದು ಖಾರಿಫ್ ಬೆಳೆ ಆಗಿದೆ. ಒಡಿಸ್ಸಾದ ಕಾಳಹಂಡಿ ಮತ್ತು ಕೋರಾಪಟ್ ಪ್ರದೇಶದಲ್ಲಿ ಅಧಿಕವಾಗಿ ದೊರೆಯುವ ಅದಿರು ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಬಾಕ್ಸೈಟ್ ಆಗಿರ್ತಕ್ಕಂಥ ಸರಿ ಉತ್ತರ. 48ನೇ ಪ್ರಶ್ನೆ ಕರ್ನಾಟಕದ ಮೊಟ್ಟಮೊದಲ ರಾಸಾಯನಿಕ ಕಾರ್ಖಾನೆ ಆರಂಭವಾದ ಸ್ಥಳ ಬೆಳಗೋಳ. ನೆಕ್ಸ್ಟು ಕೆಳಗಿನ ಯಾರ ಒಟ್ಟಾರೆ ನಾಯಕತ್ವದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಇವರು ಯಾರೂ ಕೂಡ ಆಗಿರುವುದಿಲ್ಲ. ಓಕೆನಾ. ಕ್ವಿಟ್ ಇಂಡಿಯಾ ಚಳವಳಿ ಯಾರ ನಾಯಕತ್ವದಲ್ಲೂ ಕೂಡ ನಡೆದಿಲ್ಲ. ಅದರಿಂದ ಇದನ್ನು ನಾಯಕರಿಲ್ಲದ ಚಳವಳಿ ಅಂತ ಕರಿತೀವಿ. 50ನೇ ಪ್ರಶ್ನೆ ಈ ಕೆಳಗಿನ ಯಾವ ಒಂದು ಅಸ್ತ್ರವನ್ನು ರಾಷ್ಟ್ರೀಯ ಚಳವಳಿಗಾರರು ಬಳಸಿ ಬಂಗಾಳವನ್ನು ಮತ್ತೆ ಒಂದುಗೂಡಿಸಲು ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ತಂದರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಸ್ವದೇಶಿ ಚಳವಳಿ. 51ನೇ ಪ್ರಶ್ನೆ ಸಿದ್ಧಾಂತ ಶಿರೋಮಣಿಯು ಕೆಳಗಿನ ಯಾರ ಕೃತಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಭಾಸ್ಕರಾಚಾರ್ಯರ ಒಂದು ಕೃತಿಯಾಗಿದೆ. 52ನೇ ಪ್ರಶ್ನೆ ಯಾವ ಒಂದು ಯುದ್ಧದ ವಿಜಯದ ನಂತರ ಶಿವಾಜಿ ರಾಯಗಢದಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡು ಮಹಾರಾಜ ಛತ್ರಪತಿ ಎಂಬ ಬಿರುದನ್ನು ಪಡಿತಾನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಸರ್ಲೇರ್ ಕದನದಲ್ಲಿ ಈ ಒಂದು ಬಿರುದನ್ನು ಪಡೆದುಕೊಳ್ತಾನೆ. 53ನೇ ಪ್ರಶ್ನೆ ಭಾರತ ಮತ್ತು ಅರೇಬಿಯಾದ ಇಡೀ ದೇಶೀಯ ಸಾಹಿತ್ಯವು ಒಳ್ಳೆಯ ಐರೋಪ್ಯ ಮತ್ತು ಗ್ರಂಥಾಲಯದ ಒಂದು ಪುಸ್ತಕ ಕಪಾಟಿಗೂ ಸಾಟಿ ಇಲ್ಲ ಎಂದು ಹೇಳಿದವರು ಆಪ್ಷನ್ ಡಿ ಮೆಕಾಲೆಯವರು. 54ನೇ ಪ್ರಶ್ನೆ ಗಟಿಗಾಂವ್ ವನ್ಯಜೀವಿಧಾಮ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಡೋಲ್ರೈಟ್ ಇದು ಅಗ್ನಿಶಿಲೆಗೆ ಉದಾಹರಣೆ ಆಗಿರತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟು ಈ ಕೆಳಗಿನ ಯಾವುದೋ ಒಂದು ತಪ್ಪಾದ ಜೋಡಿಯನ್ನು ಗುರುತಿಸಿ ಕೊಟ್ಟಿದ್ದಾರೆ. ಅದರಿಂದ ಭಾರತ ಜೂಮಿಂಗ್ ಸರಿಯಾಗಿದೆ. ಬ್ರೆಜಿಲ್ ರೂಕ ಸರಿಯಾಗಿದೆ. ಇಂಡೋನೇಷ್ಯಾದ ಲಡಾಂಗ್ ಕೂಡ ಸರಿಯಾಗಿರ್ತಕ್ಕಂಥದ್ದು. ಓಕೆನಾ. ಮತ್ತು ಅಮೇರಿಕಾದ ತೈಮರೆ ಇದು ತಪ್ಪಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ ವನ್ಯಜೀವಿಗಳ ಒಂದು ಸಂರಕ್ಷಣೆಗಳ ಒಂದು ಯಾವುದರ ಒಂದು ಅಡಿಯಲ್ಲಿ ಕಂಡುಬರ್ತಾವೆ ಅಂತ ಕೊಟ್ಟಿದ್ದಾರೆ. ಮೂಲಭೂತ ಕರ್ತವ್ಯದಲ್ಲಿ ಕಂಡುಬರುತ್ತೆ, ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುತ್ತೆ, ಹಾಗೂ 7ನೇ ಅನುಸೂಚಿಯಲ್ಲಿ ಕಂಡುಬರುತ್ತೆ. ಓಕೆನಾ. ಆದ್ದರಿಂದ 1, 2 ಮತ್ತು 3 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ.
ನೆಕ್ಸ್ಟ್ ಪ್ರಶ್ನೆ, ಇರಿಯನ್ ಜಾಯ ಇದು ಯಾವ ಒಂದು ದೇಶದ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ಇಂಡೋನೇಷ್ಯಾದ ಭಾಗವಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ಕೊಟ್ಟಿದ್ದಾರೆ. ಇದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಉದಾಹರಣೆಗಳಾಗಿವೆ. ಯಾವ್ಯಾವಪ್ಪ ಅಂತಂದರೆ, ಇದು ಹುಲಿ ಯೋಜನೆಯಲ್ಲಿ ಸೇರಿಸಲ್ಪಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವಾಗಿದೆ. ಅತಿ ಹೆಚ್ಚು ಹುಲಿ ಸಂಖ್ಯೆ ಹೊಂದಿರುವ ಹೆಗ್ಗಳಿಕೆ ಹೊಂದಿದೆ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಈ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ 1936ರಲ್ಲಿ ಸ್ಥಾಪನೆ ಆಗುತ್ತಾ. ತುಂಗಭದ್ರಾ ನದಿಯ ಪ್ರಾಚೀನ ಹೆಸರು ಪಂಪಾ ಅಂತ ಕರಿತಿದ್ರು. ನೆಕ್ಸ್ಟ್ ಅದೇ ರೀತಿಯಾಗಿ ಮತದಾನಕ್ಕೂ ಸರಿಯಾದದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಇವು 4 ಕೂಡ ಹೇಳಿಕೆಗಳು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಒಂದು ಸಾರಿ ನೋಡ್ಕೊಂಬಿಡಿ. 61ನೇ ಪ್ರಶ್ನೆಯನ್ನು 4 ಹೇಳಿಕೆಗಳು ಕೂಡ ತಪ್ಪಾಗಿರ್ತಕ್ಕಂಥ ಆಗಿದೆ. 62ನೇ ಪ್ರಶ್ನೆ, ರಾಷ್ಟ್ರಪತಿಗಳನ್ನು ಸಂಬೋಧಿಸುವ ಈಸ್ ಎಕ್ಸಲೆನ್ಸ್ ಎಂದು ಕರೆಯುವ ಸಂಪ್ರದಾಯಕ್ಕೆ ಯಾರ ಅಧಿಕಾರಾವಧಿಯಲ್ಲಿ ತೆರೆ ಎಳೆಯಲಾಯಿತು ಅಂತ ಕೊಟ್ಟಿದ್ದಾರೆ. ಪ್ರಣಬ್ ಮುಖರ್ಜಿಯವರ ಕಾಲದಲ್ಲಿ. ಕೆಳಗಿನವರಲ್ಲಿ ಯಾರು ಮೊದಲ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿ ಗಿರಿಯವರು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ತಪ್ಪಾದ ಒಂದು ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಎತ್ನಾಲಜಿ ಇದು ಜನನಾಂಗಗಳ ಅಧ್ಯಯನ. ಸೆಲೆನೋಗ್ರಫಿ ಚಂದ್ರನ ಅಧ್ಯಯನ. ಗ್ಲೈಸಿಕೋಲಜಿ ಜ್ಞಾನೇಂದ್ರಿ ಸಂಬಂಧಿತ ರೋಗಗಳ ಅಧ್ಯಯನ. ಕಾರ್ಪೋಲಜಿ ಇದು ವಿಶ್ವದೋಗಮ ಅಲ್ಲ, ಇದು ಕಾಸ್ಮೋಲಜಿ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು ಆ್ಯಂಟಿ ಹಿಸ್ಟಾಮಿನ್ಸ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಅಲರ್ಜಿ ಮತ್ತು ಮುಕ್ತ ಔಷಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. 66ನೇ ಪ್ರಶ್ನೆ, ಮರುಭೂಮಿಯಲ್ಲಿ ಮರೀಚಿಕೆಗಳು ಉಂಟಾಗಲು ಕಾರಣ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರುವ ಒಬ್ಬ ವ್ಯಕ್ತಿಯು ವೇಗದಿಂದ ಸಮೀಪಿಸುತ್ತಿರುವಂತಹ ಎಂಜಿನನ್ನು ಒಂದು ಸ್ಥಾಯಿ ಏರಿದಂತೆ ಭಾಸವಾಗಲು ಕಾರಣ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡಾಪ್ಲರ್ ಪರಿಣಾಮ. 68ನೇ ಪ್ರಶ್ನೆ, ಕಣ್ಣಿನ ಸಮೀಪ ದೃಷ್ಟಿ ತೊಂದರೆಯನ್ನು ಕೆಳಗಿನ ಯಾವುದರ ಒಂದು ಬಳಕೆಯ ಮೂಲಕ ಸರಿಪಡಿಸಬಹುದು. ನಿಮ್ನ ಮಸೂರ. ಫ್ರೆಂಚ್ ಪ್ರವಾಸಿಗ ಫ್ರಾಂಕೋಯಿಸ್ ಬರ್ನಿಯರ್ನು ಕೆಳಗಿನ ಯಾರಿಗೆ ವೈದ್ಯನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ, ಶಹಜಾನಿಗೆ ವೈದ್ಯನಾಗಿದ್ದ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 70ನೇ ಪ್ರಶ್ನೆ, ಕೆಳಗಿನ ಒಂದು ಯಾವ ಕಟ್ಟಡವು ಅಕ್ಬರ್ರಿಂದ ನಿರ್ಮಿತವಾಗಿತ್ತು ಮತ್ತು ಪೂರ್ಣ ಹಿಂದೂ ಶೈಲಿ ಮತ್ತು ಕಲಾಕಾರಿಕೆಯನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಫತೇಪುರ್ ಸಿಕ್ರಿಯ ಬುಲಂದ್ ದರ್ವಾಜಾ. ರಾಜಕುಮಾರ ದಾರಾಶಿಕೋ ಸೂಫಿ ಶಾಖೆಯ ಅನುಯಾಯಿಯಾಗಿದ್ದಾನೆ ಅಂತ ಕೊಟ್ಟಿದ್ದಾರೆ. ಕದ್ರಿ ಒಂದು ಶಾಖೆಯ ಅನುಯಾಯಿಯಾಗಿದ್ದ. ನೆಕ್ಸ್ಟ್ ಪ್ರಶ್ನೆ, ಕುದುರೆಗಳಿಗೆ ಮುದ್ರೆ ಹಾಕುವ ಮತ್ತು ದಾಗ್ ಪದ್ಧತಿಯನ್ನು ಜಾರಿಗೆ ತಂದಿರುವವರು ಯಾರಪ್ಪ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಅಲಾವುದ್ದೀನ್ ಖಿಲ್ಜಿ ಅವರು. ನೆಕ್ಸ್ಟ್ ಪ್ರಶ್ನೆ, ಟರ್ಕರು ಭಾರತದಲ್ಲಿ ಕೆಳಗಿನ ಯಾವ ಒಂದು ತಂತ್ರಜ್ಞಾನವನ್ನು ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ಜಾರಿಗೆ ತರಲಿಲ್ಲ ಅಂತ ಕೊಟ್ಟಿದ್ದಾರೆ. ನೀರಿನ ಚೌಕಟ್ಟನ್ನು ಜಾರಿಗೆ ತರಲಿಲ್ಲ. ನೇಯ್ಗೆಗಾರರ ಕಾಲೊತ್ತುವಂತಹ ಯಂತ್ರ, ನೂಲುವ ಚಕ್ರ, ಹತ್ತಿಯ ಹಲ್ಲು ಮತ್ತು ಬಾಚಣಿಕೆಯನ್ನು ತಂದಿರತಕ್ಕಂಥದ್ದು. ದೆಹಲಿ ಸುಲ್ತಾನರ ಸಮಯದಲ್ಲಿ ಪಾಯಕರು ಅಥವಾ ಪೈಕಿಗಳು ಎಂದರೆ ಪದಾತಿ ಸೈನಿಕರು ಅಂತೇಳಿ ಅರ್ಥ. 75ನೇ ಪ್ರಶ್ನೆ, ದಾಬೋಲಿಯಂ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಗೋವಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ತಿದ್ದುಪಡಿ ಮಾಡುವ ಸೀಮಿತ ಅಧಿಕಾರವು ಸಂವಿಧಾನದ ಮೂಲ ರಚನೆಯ ಒಂದು ಅಂಶಗಳಲ್ಲೊಂದಾಗಿದೆ. ಸರಿಯಾಗಿದೆ. ಮೂಲಭೂತ ಹಕ್ಕು ಮತ್ತು ರಾಜನಿರ್ದೇಶಕ ತತ್ವಗಳ ನಡುವೆ ಸಾಮರಸ್ಯ ಸಾಧಿಸುವುದು ಕೂಡ ಮೂಲ ರಚನೆಯ ಅಂಶವಾಗಿದೆ. ಇದು ಕೂಡ ಸರಿಯಾಗಿದೆ. ಆದ್ದರಿಂದ 1 ಮತ್ತು 2 ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ. 77ನೇ ಪ್ರಶ್ನೆ, ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಕೊಟ್ಟಿದ್ದಾರೆ. ಈ ಮಸೂದೆ ಖಾಸಗಿ ಸದಸ್ಯ ಹಾಗೂ ಮಂತ್ರಿಗಳಿಬ್ಬರಿಂದಲೂ ಪರಿಚಯಿಸಲ್ಪಡುತ್ತದೆ. ಸರಿಯಾಗಿರ್ತಕ್ಕಂಥದ್ದು ಯಾವುದಿದು? 368ನೇ ಒಂದು ತಿದ್ದುಪಡಿ ಸಂಬಂಧಪಟ್ಟಿರ್ತಕ್ಕಂಥದ್ದು. 2 ಮತ್ತು 3 ಹೇಳಿಕೆಗಳು ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 78, ಸಂವಿಧಾನದ ಮೂಲ ಸಂರಚನೆಯ ವಿಷಯವು ಆಸ್ತಿ ಹಕ್ಕಿನ ವಿವಾದದಿಂದ ಹುಟ್ಟಿಕೊಂಡಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. 2ನೇ ಆಪ್ಷನ್ 1951ರ ಮೊದಲ ಸಂವಿಧಾನ ತಿದ್ದುಪಡಿ ಮೂಲಭೂತ ರಚನೆಯ ವಿಕಾಸಕ್ಕೆ ನಾಂದಿ ಹಾಡಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. 1951ರ ಮೊದಲ ತಿದ್ದುಪಡಿಯ ಶಂಕರಿ ಪ್ರಸಾದ್ ಪ್ರಕರಣದಲ್ಲಿ ಪ್ರಶ್ನಿಸಲ್ಪಟ್ಟಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ 1, 2 ಮತ್ತು 3 ಕೂಡ ಸರಿಯಾಗಿರ್ತಕ್ಕಂಥ ಉತ್ತರಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಒಂದು ಸೂಚ್ಯಂಕವು ಮಹಿಳೆಯರ ಸಬಲೀಕರಣವನ್ನು ಅಳತೆ ಮಾಡುವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ, GEM ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಜೈವಿಕ ಸಂರಕ್ಷಣಾ ವಲಯಗಳು ಕೊಟ್ಟಿದ್ದಾರೆ. ದಿಹಾಂಗ್ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತಾ. ಪನ್ನಾ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು, ವಜ್ರಗಳಿಗೆ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟು ನೂಕ್ರೇಕ್ ಇದು ಮೇಘಾಲಯದಲ್ಲಿ ಕಂಡುಬರುತ್ತಾ. ಶೇಷಾಲಂ ಬೆಟ್ಟಗಳು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟು
2022ನೇ ಸಾಲಿನ ಗ್ರಾಮಿ ಪ್ರಶಸ್ತಿ ರಿಕ್ಕಿ ಕೇಜ್ ಅವರ ಒಂದು ಆಲ್ಬಮ್ ಕುರಿತು ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಡಿವೈನ್ ಟೈಡ್ಸ್ ಅಂತೇಳಿ ಬರುತ್ತಾ. ಕರ್ನಾಟಕ ಸರ್ಕಾರ ನೀಡುವ ಕ್ರೀಡಾ ಕ್ಷೇತ್ರದ ಏಕಲವ್ಯ ಪ್ರಶಸ್ತಿ ನಗದು ಮೊತ್ತ 2 ಲಕ್ಷ ರೂಪಾಯಿ. ನೆಕ್ಸ್ಟ್ ಪ್ರಶ್ನೆ, ಜಗತ್ತಿನಲ್ಲಿ ಅತಿದೊಡ್ಡ ಚರ್ಚ್ ಮಿಜೋರಾಂ ರಾಜ್ಯದಲ್ಲಿ ನಿರ್ಮಾಣವಾಗಲಿದ್ದು ಯಾವ ಬುಡಕಟ್ಟು ಜನಾಂಗದವರು ಸ್ಥಾಪಿಸಲಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸರಿ ಉತ್ತರ ಜಾಪೇಟ್ ಆಗಿರ್ತಕ್ಕಂಥದ್ದು. 2021ರ ಸರಸ್ವತಿ ಸಮ್ಮಾನ್ ಪುರಸ್ಕೃತರು ರಾಮಧರ ಪಾಚ್ರರವರು. ಸರ್ಹುಲ್ ಉತ್ಸವ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಜಾರ್ಖಂಡದಲ್ಲಿ ಕಂಡುಬಂದಿರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಅಕ್ಕಿ ಹಬ್ಬ ಕೊಡಗಿನಲ್ಲಿ ಯಾವ ಒಂದು ಪಕ್ಷಿಯನ್ನು ಕೇಂದ್ರೀಕರಿಸಿ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಕಪ್ಪು ಜುಟ್ಟಿನ ಗಿಡುಗ ಸಂಭವ್ ಎನ್ನು ಯಾವ ಬ್ಯಾಂಕ್ ಆರಂಭಿಸಿದೆ ಅಂತ ಕೊಟ್ಟಿದ್ದಾರೆ. UBI ಆರಂಭಿಸಿರ್ತಕ್ಕಂಥದ್ದು. 88ನೇ ಪ್ರಶ್ನೆ, ಇಂಧನ ಮತ್ತು ಹವಾಮಾನ ಸೂಚ್ಯಂಕ ನೀತಿ ಆಯೋಗ ಪ್ರಕಟಿಸಿದ್ದು ಮೊದಲ ಸ್ಥಾನದಲ್ಲಿರುವ ರಾಜ್ಯ ಗುಜರಾತ್ ಆಗಿದೆ. ಇದು ಕರೆಂಟ್ ಅಫೇರ್ಸ್. ನೆಕ್ಸ್ಟು ಕಾಂಗ್ರಾಟಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದೆ. ಯಾವುದು? ಕಾಂಗ್ರಾಟಿ. 56ನೇ ಜ್ಞಾನಪೀಠ ಪ್ರಶಸ್ತಿ ಅಸ್ಸಾಮಿಯವರಿಗೆ ಬಂದಿದೆ. ಯಾರು? ನೀಲಮಣಿ ಪೂಕಾರ್ ಅವರಿಗೆ. ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು. 91 ಆಪ್ಷನ್ ಸಿ, 92 ಆಪ್ಷನ್ ಸಿ, 93 ಆಪ್ಷನ್ ಎ, 94 ಆಪ್ಷನ್ ಬಿ, 95 ಆಪ್ಷನ್ ಬಿ, 96 ಆಪ್ಷನ್ ಸಿ, 97 ಆಪ್ಷನ್ ಸಿ, 98 ಆಪ್ಷನ್ ಸಿ, 99 ಆಪ್ಷನ್ ಸಿ, 100 ಆಪ್ಷನ್ ಸಿ. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಓಕೆನಾ. ಇದೇ ರೀತಿಯಾಗಿ ನಮ್ಮ ಒಂದು ಚಾನಲಲ್ಲಿ ಮುಂದಿನ ವಿಡಿಯೋಗಳು ಬರ್ತಾ ಇರ್ತವೆ. ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.